ಎಲ್ಲ ಕುರಿಗಾಯಿ ಬಂಧುಗಳಿಗೆ ನಮಸ್ಕಾರ. ಇವತ್ತ ನಾ ಹೇಳುವಂಥ ವಿಷಯ ಅಗದಿ ಗಂಭೀರವಾದಂಥದ್ದು. ಈ ವಿಡಿಯೋನ ಪೂರ್ಣವಾಗಿ ಸ್ಕಿಪ್ ಮಾಡದೆ ಮುಂದೋಡಿಸ್ಲಾರ್ದೆ ನೋಡ್ಬೇಕಂತೇಳಿ ವಿನಂತಿ. ಏನಪ್ಪಾ ಅಂತಂದ್ರೆ, ಕಳೆದ ಸ್ವತಂತ್ರ ಆದ ನಂತರ ಕುರಿ ಉಣ್ಣಿ ಸೊಸೈಟಿಗಳ ಬಗ್ಗೆ ನಾ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ, ಇವತ್ತ ಇಡೀ ಕರ್ನಾಟಕದಲ್ಲಿ ಒಂದು 400 ಮೇಲ್ಪಟ್ಟ ಕುರಿ ಉಣ್ಣಿ ಸೊಸೈಟಿಗಳಿದ್ದಾವೆ. ಅದರಲ್ಲಿ ಬೆಳಗಾವಿ ಜಿಲ್ಲೆ ಒಳಗನ 193ರಷ್ಟು ಅಧಿಕವಾದಂಥ ಕುರಿ ಉಣ್ಣಿ ಸೊಸೈಟಿಗಳಿದ್ದಾವೆ. ಆದ್ರೆ ಆ ಕುರಿ ಉಣ್ಣಿ ಸೊಸೈಟಿಗಳು ಇವತ್ತು ಇನ್ಆಕ್ಟಿವ್ ಇದಾವೆ, ಆಕ್ಟಿವ್ ಇಲ್ಲ. ನಾನು ಅದಕ್ಕೆ ಸರ್ಕಾರಕ್ಕೆ ಆಲ್ರೆಡಿ ಕಳೆದ ಅಧಿವೇಶನದಲ್ಲಾಗಿರ್ಬೋದು ಅಥವಾ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅವರ ಆಪ್ತ ಕಾರ್ಯದರ್ಶಿಯವರಾದ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಸರ್ ಜೊತೆ ಕೂಡ ಈ ಮಾತುಕತೆಯನ್ನ ಇದ್ರ ಬಗ್ಗೆ ಕುರಿ ಸೊಸೈಟಿಗಳ ಬಗ್ಗೆ ನಾವು ಮಾತುಕತೆಯನ್ನ ಮಾಡಿದ್ದೇವೆ. ಅವರೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳವ್ರ ಜೊತೆ ನೇರ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಟ್ಟ ಕಡೆಯ ಕುರಿಗಾರ ಇವತ್ತು ಸಂಚಾರಿ ಕುರಿಗಳಾಗಿ ಎಲ್ಲೋ ಅಲದಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ 190ಕ್ಕೂ ಹೆಚ್ಚು ಸೊಸೈಟಿಗಳಿದ್ರೆ ಈ ಒಂದು ಸೊಸೈಟಿಗಳಲ್ಲಿ ನಿಜವಾದ ಕುರಿಗಾರ ಯಾರು ಇಲ್ಲ. ನಾ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಹಳ್ಳಿಗೂ ಕುರಿ ಸೊಸೈಟಿಗಳಿದಾವೆ. ಅಲ್ಲಿ 5ರಿಂದ 10 ಜನ ಕುರಿಗಾರನ ಬಿಟ್ರೆ ಇನ್ನು ಉಳಿದಂಥ 90ರಿಂದ 95% ಅಂತ ಇರುವಂಥ ಸೊಸೈಟಿ ಕುರಿಗಾರ ಇಲ್ಲ. ಅಲ್ಲಿ ಏನು ಮಾಡಿದಾರೆ ಅಂತಂದ್ರೆ, ತಮಗೆ ಬೇಕಾದವ್ರು ಎಲ್ಲರನ್ನೂ ಕೂಡ ಸೇರ್ದಾರನಾಗಿ ಮಾಡ್ಕೊಂಡ್ಬಿಟ್ಟಾರ. ಇವತ್ತಲ್ಲಿ ನಿಜವಾದ ಕುರಿಗಾರ ಯಾರಿಲ್ಲ. ಆದ್ರೆ ನಮ್ಮ ನಿಪ್ಪಾಣಿ ಭಾಗ ಆಗಿರ್ಬೋದು, ಬೆಳಗಾವಿ ಭಾಗ ಆಗಿರ್ಬೋದು, ಅತಿ ಹೆಚ್ಚು ಕುರಿಗಾರನ ಕಾಣುವಂಥದ್ದು ಬೆಳಗಾವಿ ಜಿಲ್ಲೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೊಸೈಟಿ ಕಾಣೋದು ಬೆಳಗಾವಿ ಜಿಲ್ಲೆ ಒಳಗೆ. ಇದು ದುರಂತ ಏನಪ್ಪಾ ಅಂತಂದ್ರೆ, ಆ ಹಿಂದೆ ಮಾಡಿದಂಥ ಸೊಸೈಟಿ ಅವ್ರದ್ದು ತಪ್ಪಲ್ಲ. ಯಾಕಪ್ಪ ಅಂತಂದ್ರೆ, ಅವಾಗ ನೇರವಾದ ಕುರಿಗಾರ ಸಿಕ್ಕಿಲ್ಲ ಅವರಿಗೆ. ಸೊ ಅದಕ್ಕಾಗಿ ಅವರು ತಮ್ಮ ಊರಲ್ಲಿ ತಮ್ಮ ಹೋಬಳಿ ಮಟ್ಟದಾಗ ಇರುವಂಥ ಎಲ್ಲರನ್ನು ತಗೊಂಡು ಸೇರ್ದಾರ ಮಾಡ್ಕೊಂಡಾರ. ಈಗ ನನ್ನ ಸರ್ಕಾರಕ್ಕೆ ಏನು ಮನವಿಪ್ಪ ಅಂತಂದ್ರೆ, ಆ ಇರುವಂಥ ಸೊಸೈಟಿ ಆಲ್ರೆಡಿ ಅಳಿವಿನಂಚಿನಲ್ಲಿ ಇದಾವೆ. ಅಂದ್ರೆ ಸರ್ಕಾರ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ, ಆಮೇಲೆ ಇನ್ಆಕ್ಟಿವ್ ಇದಾವೆ. ಅದಕ್ಕೆ ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಅಳಿವಿನ ಅಂಚಿನಲ್ಲಿರುವಂಥ ಸೊಸೈಟಿಗಳಿಗೆ ಮತ್ತೆ ಏನಾದ್ರು ಒಳ್ಳೆ ಅನುದಾನ ಕೊಟ್ಟ ಅವನ್ನ ಮತ್ತೆ ಹೊಳ್ಳಿ ಸರಿ ಮಾಡ್ಬೇಕು ಅನ್ನುವಂಥದ್ದು. ಜೊತೆಗೆ ಇರುವಂಥ ಕುರಿಗಾರಿಗೆ ನಾನು ಆಲ್ರೆಡಿ ಇಲ್ಲಿವರೆಗೆ ಅನೇಕ ವಿಡಿಯೋಗಳನ್ನ ಮಾಡಿದ್ದೇನೆ. ನನ್ನ ಉದ್ದೇಶ ಇನ್ನ ಮುಂಬರುವ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ಕೂಡ ನಾವು ಕುರಿಗಾರರಿಗೆ ಮನವರಿಕೆ ಮಾಡುವ ಒಂದು ಮುಖಾಂತರ ಪ್ರೆಸ್ ಮೀಟ್ ಅನ್ನ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲಿ ಇರುವಂಥ ಕುರಿಗಾರರು, ನಿಮ್ಮಲ್ಲಿ ಈ ವಿಡಿಯೋ ನೋಡುವಂಥ ನಮ್ಮಲ್ಲಿ ಶಿಕ್ಷಣವಂತರಾಗಿರ್ಬೋದು, ಯಾರೇ